ಜನತಾದಳವು ಕುರುಬ ಸಮಾಜದ ಪರವಾಗಿ ಇದ್ದೇವೆ ಅಂತಕ್ಕಂಥ ಒಂದು ಸಂದೇಶ ಕೊಡಲಿಕ್ಕೆ ನಮ್ಮ ನಾಯಕರುಗಳು ಇವತ್ತೇನು ಕುರುಬ ಸಮಾಜದ ಯುವಕರು ಈ ಒಂದು ರುಮಾಲನ್ನು ಹಾಕಲೇಬೇಕು ಅಂತ ಹಾಕ್ಸಿದ್ದಾರೆ. ಇದು ನಾಡಿನ ಹಾಲು ಮತಸ್ಥರು ಕುರುಬ ಸಮಾಜಕ್ಕೆ ಸಂದೇಶ ಕೊಡಲಿಕ್ಕೋಸ್ಕರವಾಗಿ ಈ ರುಮಾಲನ್ನು ತೊಟ್ಟಿದ್ದೇನೆ. ಈಗ ಹಳದಿಯ ಪೇಟವನ್ನ ಸುತ್ತಿ ಕುರಿಯನ್ನ ಕೈಯಲ್ಲಿ ಇಟ್ಕೊಂಡು ಕುಮಾರಸ್ವಾಮಿಯವರು ನಿನ್ನೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಲುಮತ ಸಮುದಾಯದ ಬಗ್ಗೆ ಮಾತಾಡಿದ್ದಾರೆ. ಕುಮಾರಸ್ವಾಮಿ ಅವರೇ, ನೀವು ಕೇಂದ್ರ ಸಚಿವರು, JDS ಪಕ್ಷವನ್ನು ಮುನ್ನಡೆಸ್ತಾ ಇರುವಂಥವರು. ಕುರುಬ ಸಮುದಾಯದ ST ಮೀಸಲಾತಿಯ ಫೈಲ್ ಇವತ್ತು ಕೇಂದ್ರ ಸರ್ಕಾರದ ಅಂಗಳದಲ್ಲಿದೆ. ಕುರುಬ ಸಮುದಾಯಕ್ಕೆ ST ಮೀಸಲಾತಿಯನ್ನು ವಿಸ್ತಾರ ಮಾಡಿಕೊಟ್ಬಿಡಿ. ಇಡೀ ಕುರುಬ ಸಮುದಾಯ, ಕರ್ನಾಟಕದಲ್ಲಿರುವಂತಹ ಅಷ್ಟು ಕುರುಬ ಸಮುದಾಯ ನಿಮ್ಮ JDS ಮತ್ತು BJP ಮೈತ್ರಿಕೂಟದ ಜೊತೆಗೆ ಇರುತ್ತೆ. ನಿಮಗೆ ನಾವು ವೋಟ್ ಮಾಡ್ತೀವಿ. ಈ ಸಮುದಾಯ ಇವತ್ತು ST ಮೀಸಲಾತಿಯಲ್ಲಿ ಆಗಿರುವಂತಹ ಅನ್ಯಾಯಕ್ಕೆ ನ್ಯಾಯ ಕೇಳ್ತಾ ಇದೆ. ಕುಮಾರಸ್ವಾಮಿ ಅವರೇ, ನಿಮ್ಮ ತಂದೆಯವರು HD ದೇವೇಗೌಡರು ಪ್ರಧಾನಮಂತ್ರಿಗಳಾಗಿದ್ದಾಗ, ಅವರು ಮಾಜಿ ಆಗಿದ್ದಾಗ ವಾಲ್ಮೀಕಿ ಸಮುದಾಯದ ಉಗ್ರಪ್ಪನವರು ಮತ್ತು ವೀರಣ್ಣವರಿಗೆ ಸಹಕಾರ ಕೊಟ್ಟು ಚಂದ್ರಶೇಖರ್ ಅವರಿಗೆ ನೇರವಾಗಿ ಸಂಪರ್ಕ ಮಾಡಿಸಿ ವಾಲ್ಮೀಕಿ ಸಮುದಾಯದ 5 ಜಾತಿಗಳನ್ನು ನೇರವಾಗಿ ಆರ್ಡಿನೆನ್ಸ್ ಮೂಲಕ ST ಮೀಸಲಾತಿಯ ಪಟ್ಟಿಗೆ ಸೇರ್ಪಡೆ ಮಾಡಿಸಿರೋದ್ರಲ್ಲಿ ನಿಮ್ಮ ತಂದೆಯವರು HD ದೇವೇಗೌಡರು ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಇವತ್ತು ಕುರುಬ ಸಮುದಾಯವು ಸಹ ಬ್ರಿಟಿಷರ ಕಾಲದಿಂದಲೂ ಇದೆ. 1956 ಗೆಜೆಟ್ನಲ್ಲಿದೆ, 1974 ಗೆಜೆಟ್ನಲ್ಲಿದೆ. ಇವತ್ತಿಗೂ ಸಹ ಕುರುಬ ಸಮುದಾಯದ 7 ಜಾತಿಗಳು ಇದು ST ಪಟ್ಟಿಯಲ್ಲಿದೆ. ಕುಮಾರಸ್ವಾಮಿ ಅವರೇ, ನೀವು ಹಳದಿ ಪೇಟವನ್ನು ಸಲ್ಲಿಸಿ ಕುರುಬ ಸಮುದಾಯದ ಕುರುಹುಗಳನ್ನು ತೆಗೆದುಕೊಂಡು ಸಮುದಾಯದ ಬಗ್ಗೆ ಮಾತನಾಡಿದ್ದೀರಿ. ನಿಮಗೆ ನಾವು ದೆಹಲಿನಲ್ಲಿ ಜಗದ್ಗುರುಗಳು ನಿಮ್ಮನ್ನು ಭೇಟಿ ಮಾಡಿ ನಿಮಗೆ ಮನವಿಯನ್ನು ಕೊಟ್ಟಿದ್ದಾರೆ, ಜೋಶಿಯವರಿಗೆ ಮನವಿ ಕೊಟ್ಟಿದ್ದಾರೆ. ಎಲ್ಲ ಪ್ರಕ್ರಿಯೆಗಳು ಪ್ರಾರಂಭ ಆಗಿದೆ. ಇದು ಒಂದು ವಿಚಾರದಲ್ಲಿ ನಿಮ್ಮ ತಂದೆಯವರು ವಾಲ್ಮೀಕಿ ಸಮುದಾಯಕ್ಕೆ ಕೊಡಿಸ್ಕೊಟ್ರು. ನಿಮ್ಮ ತಂದೆಯವರಿಗೂ ಸಹ ನಾವು ಮನವಿಯನ್ನು ಕೊಟ್ಟಿದ್ದೇವೆ. HD ಕುಮಾರಸ್ವಾಮಿಯವರು ಈ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ. ಒಂದು ST ಮೀಸಲಾತಿಯಲ್ಲಿ ಆಗಿರುವಂತಹ ಅನ್ಯಾಯವನ್ನು ಸರಿಪಡಿಸಿ ಕರ್ನಾಟಕದ ಬೀದರ್ನಿಂದ ಚಾಮರಾಜನಗರದವರೆಗೂ ಇರುವಂತಹ ಕುರುಬ ಸಮುದಾಯ ನಿಮ್ಮ ಈ ಉಪಕಾರವನ್ನು ನಾವು ಮರೆಯೋದಿಲ್ಲ. ST ಮೀಸಲಾತಿಯ ಪ್ರಕ್ರಿಯೆ ಫೈಲ್ ಇವತ್ತು ಕೇಂದ್ರ ಸರ್ಕಾರದಲ್ಲಿದೆ. ಬುಡಕಟ್ಟು ಸಂಸ್ಕೃತಿಯನ್ನು ಹೊಂದಿರುವಂತಹ ಈ ಸಮುದಾಯದ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯ ಎಲ್ಲವನ್ನೂ ಸಹ ಸಹಿಸಿಕೊಂಡು ಸಾಕಾಗ್ಬಿಟ್ಟಿದೆ. ಕುಮಾರಸ್ವಾಮಿ ಅವರೇ, ಅಟ್ರಾಸಿಟಿ ದೌರ್ಜನ್ಯಗಳು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ, ರಾಜಕೀಯವಾಗಿ ಏನೂ ಇಲ್ಲದಂತಹ ಪರಿಸ್ಥಿತಿಯಲ್ಲಿರುವಂತಹ ಈ ಸಮುದಾಯಕ್ಕೆ ನೀವು ಕೇಂದ್ರ ಸಚಿವರಾಗಿದ್ದೀರಿ, ಮೈತ್ರಿ ಸರ್ಕಾರದಲ್ಲಿದ್ದೀರಿ. ನಿಮ್ಮ HD ದೇವೇಗೌಡರ ಮಾತನ್ನು ಅಮಿತ್ ಶಾ ಅವರು ಕೇಳ್ತಾರೆ, ಮೋದಿಯವರು ಕೇಳ್ತಾರೆ, ನೀವು ಕುಮಾರಸ್ವಾಮಿ ಅವರು ಹೇಳಿರುವಂಥ ಮಾತುಗಳನ್ನು ಕೇಳ್ತಾರೆ. ಖಂಡಿತವಾಗ್ಲೂ ನಾವು ನೇರವಾಗಿ ಹೇಳ್ತಾ ಇದ್ವಿ, ನಮ್ಮ ಸಮುದಾಯಕ್ಕೆ ಇವತ್ತು ಜೀವ ಬೇಕು. ಜೀವವನ್ನು ಹಿಂಡುತ್ತಾ ಇದ್ದಾರೆ. ಅಟ್ರಾಸಿಟಿ ದೌರ್ಜನ್ಯಗಳ ಕೇಸುಗಳಾಕಿ ಜೀವವನ್ನು ಹಿಂಡುತ್ತಾ ಇದ್ದಾರೆ. ಈ ಸಮುದಾಯ ಕರ್ನಾಟಕದ ದೊಡ್ಡ ಸಮುದಾಯ ಆಗಿದ್ರೂ ಸಹ ಈ ಸಮುದಾಯಕ್ಕೆ ಯಾವುದೇ ರೀತಿಯ ಸೌಲಭ್ಯಗಳಿಲ್ಲ ರೀ. ಈ ಸಮುದಾಯಕ್ಕೆ ಯಾವುದೇ ರೀತಿಯ ಸೌಲಭ್ಯಗಳಿಲ್ಲ. ಈ ಸಮುದಾಯವನ್ನು ಮುಗ್ಧ ಸಮುದಾಯ ಅಂತ ಹೇಳ್ಕೊಂಡು ಈ ಸಮುದಾಯ ದೈವಾಂಶ ಸಂಭೂತರು ಅಂತ ಹೇಳ್ಕೊಂಡು ಈ ಸಮುದಾಯವನ್ನು ವೋಟ್ ಬ್ಯಾಂಕ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ಈ ಸಮುದಾಯಕ್ಕೆ ಯಾವುದೇ ಸೌಲಭ್ಯಗಳಿಲ್ಲ ಸ್ವಾಮಿ. ಒಂದು ಅಭಿವೃದ್ಧಿ ನಿಗಮ ಇಲ್ಲ, ಕೇಳಿದ್ರೂ ಕೊಡೋದಿಲ್ಲ. ಎಲ್ಲ ಸರ್ಕಾರಗಳು ಮುಂದೆ ಇಟ್ಟಾಗಿದೆ. ಈಗ ಕಷ್ಟಪಟ್ಟು ಏನೋ ಒಂದು ಮಾಡಿ ಸತ್ತು ಹೋಗಿದ್ದಂತಹ ಫೈಲಿಗೆ ಮತ್ತೊಮ್ಮೆ ಜೀವ ಕೊಟ್ಟಿರುವಂಥದ್ದು 2015 ನವೆಂಬರ್ 15ನೇ ತಾರೀಕು ಬಾಗಲಕೋಟೆಯಿಂದ ಪ್ರಾರಂಭ ಮಾಡಿಕೊಂಡು ಇವತ್ತು 2023 ಜುಲೈ 20ಕ್ಕೆ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿಕೊಂಡು ಇವತ್ತು ಫೈಲು ಕೇಂದ್ರ ಸರ್ಕಾರದಲ್ಲಿದೆ. ಕುಮಾರಸ್ವಾಮಿ ಅವರೇ, ಈ ಒಂದು ಕೆಲಸವನ್ನು ನೀವು BJPಯವರು, ಪ್ರಹ್ಲಾದ್ ಜೋಶಿಯವರು, ನೀವು ಮೈತ್ರಿ ಸರ್ಕಾರದವರು, ಮೈತ್ರಿ ಪಕ್ಷದವರು, ನೀವೆಲ್ಲರೂ ಸೇರಿ ಈ ಸಮುದಾಯಕ್ಕೆ ನ್ಯಾಯವನ್ನು ಒದಗಿಸಿಕೊಡಿ. ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಇಲ್ಲಿ ST ಪಟ್ಟಿಯಲ್ಲಿರುವಂಥ ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗದ ರೀತಿಯಲ್ಲಿ. ಯಾಕೆಂದರೆ ವಾಲ್ಮೀಕಿ ಸಮುದಾಯ 91ರಲ್ಲಿ ಅವರು ST ಪಟ್ಟಿಗೆ ಬಂದಾಗ ಕುರುಬ ಸಮುದಾಯದ 7 ಜಾತಿಗಳು ST ಪಟ್ಟಿಯಲ್ಲಿದ್ದವು.
7 ಜಾತಿಲಿ ಎಸ್ ಟಿ ಪಟ್ಟಿನಲ್ಲಿ ಇದ್ರೂ ಸಹ ನಾವು ವಿರೋಧ ಮಾಡಿಲ್ಲ. ಅವರೂ ಸಹ ಪಡೆದಿದ್ದಾರೆ. ನಮ್ಮ ಇಚ್ಛಾಶಕ್ತಿಯ ಕೊರತೆಯಿಂದ ನಾವು ಕಳ್ಕೊಂಡಿದ್ದೀವಿ ಅಂತೇಳಿ ಅವತ್ತು ಅವರಿಗೆ ಸ್ವಾಗತ ಮಾಡಿದ್ದೇವೆ. ಇವತ್ತಿಗೂ ಸಹ ನಾವು ಹೇಳ್ತಾ ಇರುವಂಥದ್ದು, ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ ಈ ಸಮುದಾಯವನ್ನು ಎಸ್ ಟಿ ಮೀಸಲಾತಿ ಪಟ್ಟಿಲಿ ಆಲ್ರೆಡಿ ಇದೆ. ನೀವು ಆರ್ಡಿನೆನ್ಸ್ ಮೂಲಕ ಮಾಡ್ತಿರೋ ಅಥವಾ ಲೋಕಸಭೆ ರಾಜ್ಯಸಭೆಯಲ್ಲಿ ತಗೊಂಬಂದು ಮಾಡ್ತಿರೋ, ನೀವು ಏನು ಮಾಡ್ತಿರೋ ಗೊತ್ತಿಲ್ಲ. ಆದರೆ ಈ ಸಮುದಾಯ ಎಸ್ ಟಿ ಪಟ್ಟಿನಲ್ಲಿ ಆಲ್ರೆಡಿ ಇದೆ. ಕ್ರಮ ಸಂಖ್ಯೆ 28ರಲ್ಲಿ ಕುರುಬ ಅಂತಲೇ ಇದೆ. ಆ ಬ್ರಾಕೆಟ್ ಒಂದು ರಿಮೂವ್ ಮಾಡಿ ಕರ್ನಾಟಕಾದ್ಯಂತ ವಿಸ್ತಾರ ಆಯಿತು ಅಂದರೆ ನಿಮ್ಮ ಉಪಕಾರಗಳನ್ನು ನಾವು ಯಾರೂ ಸಹ ಮರೆಯೋದಿಲ್ಲ. ನಿಮ್ಮ ಜೊತೆಯಲ್ಲಿ ನಾವಿರ್ತೇವೆ. ನಿಮ್ಮ ಜೊತೆಯಲ್ಲಿ ಇಡೀ ಕರ್ನಾಟಕದಲ್ಲಿರುವಂತಹ ಕುರುಬ ಸಮುದಾಯ ನಿಮಗೆ ಅಭಾರಿಗಳಾಗಿರ್ತೇವೆ. ನಿಮ್ಮ ಭಾರತೀಯ ಜನತಾ ಪಕ್ಷ ಮತ್ತು JDS ಪಕ್ಷಕ್ಕೆ ನಾವು ಅಭಾರಿಯಾಗಿರ್ತೇವೆ. ನಮ್ಮ ಸಮುದಾಯ ಅಭಾರಿಯಾಗಿರುತ್ತೆ. ಅನ್ಯಾಯ ಆಗಿದೆ ರೀ, ಭಾಳಷ್ಟು ನೋವಾಗಿದೆ. ನಮಗೆ ಬೇರೆ ದಾರಿ ಇಲ್ಲ, ನಮಗೆಲ್ಲೂ ದಾರಿ ಕಾಣ್ತಾ ಇಲ್ಲ. ಸುತ್ತಲೂ ಕತ್ತಲಲ್ಲಿ ನೀವಾದರೂ ಬೆಳಕು ತೋರಿಸಿದ್ರೆ, ಒಂದು ಸಣ್ಣದಾದಂತಹ ಬೆಳಕು ತೋರಿಸಿದ್ರೆ ಈ ಸಮುದಾಯ ಮುಂದಿನ ದಿನಗಳಲ್ಲಿ ಹೇಗೋ ಬದುಕೊಳ್ಳುತ್ತೆ. ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ, ರಾಜಕೀಯವಾಗಿ ಬದುಕೊಂಡ್ಬಿಡುತ್ತೆ. ನಮಗೆ ಯಾರು ಉಪಕಾರ ಮಾಡ್ತಾರೋ ಅವರನ್ನು ನಾವು ಮರೆಯೋದಿಲ್ಲ. ನೀವು ಉಪಕಾರ ಮಾಡಿ ಈ ಸಮುದಾಯಕ್ಕೆ ಎಸ್ ಟಿ ಮೀಸಲಾತಿಯನ್ನು ವಿಸ್ತಾರ ಮಾಡಿಸಿ ನಿಮ್ಮನ್ನು ನಾವು ಮರೆಯೋದಿಲ್ಲ. ನಿಮ್ಮ ಫೋಟೋಗಳನ್ನು ಇಟ್ಕೊಂಡು ನಾವು ಪೂಜೆ ಮಾಡ್ತೀವಿ. ನಾವ್ಯಾವತ್ತೂ ಮರೆಯೋದಿಲ್ಲ. ಇದು ನಮ್ಮ ಸಮುದಾಯದಲ್ಲಿ ಆಗ್ತಾ ಇರುವಂತಹ ಅನ್ಯಾಯ, ಸಮುದಾಯ ಇವತ್ತು ಎದುರಿಸ್ತಾ ಇರುವಂತಹ ನೋವುಗಳು ಎಲ್ಲವನ್ನೂ ಸಹ ಈ ಮಾಧ್ಯಮಗಳ ಮೂಲಕ ನಿಮಗೆ ಹೇಳ್ತಾ ಇದ್ದೇವೆ. ದಯಮಾಡಿ ಕುಮಾರಸ್ವಾಮಿ ಅವರು ನಿನ್ನೆ ದಿವಸ ಹಳದಿ ಪೇಟವನ್ನು ಸುತ್ತಿ ಈ ಸಮುದಾಯಕ್ಕೆ ಒಂದು ಒಳ್ಳೆಯ ಶುಭ ಸೂಚನೆ ನೀವು ಕೊಡೋದಾದರೆ ಇದೊಂದನ್ನು ಮಾಡಿಕೊಟ್ಬಿಡಿ. ನಿಮ್ಮನ್ನು ಯಾವತ್ತಿಗೂ ಮರೆಯೋದಿಲ್ಲ. ನಿಮ್ಮನ್ನು ಭಾರತೀಯ ಜನತಾ ಪಕ್ಷದವ್ರನ್ನ ನಾವು ಯಾವತ್ತೂ ಮರೆಯೋದಿಲ್ಲ. ಯಾಕೆಂದರೆ ಇಡೀ ದೊಡ್ಡದಾದಂತಹ ಒಂದು ಸಮುದಾಯ, ಸಂಸ್ಕೃತಿ ಇರುವಂತಹ ಒಂದು ಸಮುದಾಯ, ನೂರಾರು ವರ್ಷಗಳಿಂದ ಎಸ್ ಟಿ ಮೀಸಲಾತಿಯಲ್ಲಿರುವಂತಹ ಒಂದು ಸಮುದಾಯ, ಎಸ್ ಟಿ ಮೀಸಲಾತಿಯ ಪಟ್ಟಿಯಲ್ಲಿದ್ದರೂ ಸಹ ವಿಸ್ತಾರ ಮಾಡ್ಕೊಳ್ಳೋಕ್ಕಾಗದಂತಹ ನಮ್ಮ ಮೂರ್ಖತನದಿಂದ ನಾವು ಹಾಳು ಮಾಡಿಕೊಂಡಿರುವಂತಹ ಸಮುದಾಯ, ಕೈಗೆ ಬಂದ ತುತ್ತನ್ನು ಕಳ್ಕೊಂಡಿರುವಂತಹ ಒಂದು ಸಮುದಾಯ ನಾವೇ. ಕೈಗೆ ಬಂದ ತುತ್ತು 86ರಲ್ಲಿ ನಾವು ಎಸ್ ಟಿ ಪಟ್ಟಿಲಿದ್ವಿ. 91ರಲ್ಲಿ ವಾಲ್ಮೀಕಿ ಸಮುದಾಯದವ್ರು ತಗೊಬೇಕಾದ್ರೆ ನೀವು ತಗೊಳ್ಳಿ ಅಂತಂದ್ವಿ. ನಾವು ಬೇಡ ಅಂತ ಅಂದ್ಬಿಟ್ವಿ. ನಾವು ಯಾರೂ ಮಾಡಲಿಲ್ಲ. ಆದರೆ ಇವತ್ತು ಈ ಸಮುದಾಯದ ಪರಿಸ್ಥಿತಿಯನ್ನು ನೋಡಿದಾಗ ಈ ಸಮುದಾಯ ಉಳಿಲೇಬೇಕು. ಕುಮಾರಸ್ವಾಮಿ ಅವರೇ, ಇಷ್ಟು ದೊಡ್ಡದಾದಂತಹ ಒಂದು ಸಮುದಾಯ ನೀವು ನೋಡಿ, ಬೀದರ್ನಿಂದ ಚಾಮರಾಜನಗರದವರೆಗೂ ಈ ಸಮುದಾಯ 31 ಜಿಲ್ಲೆಯಲ್ಲಿದೆ. ಕುಮಾರಸ್ವಾಮಿ ಅವರೇ, ಇಂತಹ ಒಂದು ಸಮುದಾಯಕ್ಕೆ ಒಂದು ಮೀಸಲಾತಿ ಇಲ್ಲ, ಒಂದು ಶೈಕ್ಷಣಿಕವಾಗಿ ಭದ್ರತೆ ಇಲ್ಲ, ಯಾವುದೇ ರೀತಿಯಾದಂಥ ಇಲ್ಲ. ರಾಜಕೀಯವಾಗಿ ಕಂಪ್ಲೀಟ್ ಶೂನ್ಯದತ್ತ ಸಾಕ್ತಾ ಇದ್ದೀವಿ. ಕುಮಾರಸ್ವಾಮಿ ಅವರೇ, ಇದೊಂದು ಉಪಕಾರವನ್ನು ನೀವು ಮಾಡಿಕೊಟ್ರೆ, ಈ ಸಮುದಾಯವನ್ನು ಎಸ್ ಟಿ ಮೀಸಲಾತಿ ಪಟ್ಟಿಯಲ್ಲಿ ವಿಸ್ತಾರ ಮಾಡಿದ್ರೆ, ಕ್ರಮ ಸಂಖ್ಯೆ 28ರಲ್ಲಿರುವಂತಹ ಬ್ರಾಕೆಟನ್ನು ರಿಮೂವ್ ಮಾಡಿದ್ರೆ, ನಿಮಗೂ ಮತ್ತು ಭಾರತೀಯ ಜನತಾ ಪಕ್ಷದ ಸಹ ಉಪಕಾರವನ್ನು ಕುರುಬ ಸಮುದಾಯ ಯಾವತ್ತೂ ಮರೆಯೋದಿಲ್ಲ. ನಿಮ್ಮ ಋಣವನ್ನು ನಾವು ತೀರಿಸ್ತೇವೆ. ಈ ಸಮುದಾಯಕ್ಕೆ ಇವತ್ತು ಬೇಕಾಗಿರುವಂಥದ್ದು ಆಕ್ಸಿಜನ್, ಉಸಿರು ಬೇಕು. ಉಸಿರಿಲ್ಲದೆ ಜೀವಂತವಾಗಿ ನಾವು ಶವಗಳ ರೀತಿಯಲ್ಲಿ ಜೀವನ ಮಾಡ್ತಾ ಇದ್ದೇವೆ. ನಿಜಕ್ಕೂ ನಿಸ್ಸಹಾಯಕರಾಗಿ ಇವತ್ತು ಜೀವನ ಮಾಡ್ತಾ ಇದ್ದೇವೆ. ಎಸ್ ಟಿ ಮೀಸಲಾತಿಯ ಪಟ್ಟಿನಲ್ಲಿ ನಾವು ಇರುವಂಥವರು ದಯಮಾಡಿ ವಿಸ್ತಾರ ಮಾಡಿಬಿಡಿ. ದಯಮಾಡಿ ಇವತ್ತು ನಿಮ್ಗೆ ಅಧಿಕಾರ ಇದೆ. ಇವತ್ತು ನಿಮ್ಮ ಮಾತನ್ನು, ನಿಮ್ಮ ತಂದೆಯವರ ಮಾತನ್ನು ಏನು ಮೋದಿಯವರು, ಅಮಿತ್ ಶಾ ಅವರು ಕೇಳ್ತಾರೆ. ನಿಮ್ಗೆ ಆಲ್ರೆಡಿ ಮನವಿಗಳನ್ನು ನಾವು ಕೊಟ್ಟಿದ್ದೇವೆ. ಜಗದ್ಗುರುಗಳು ಮನವಿ ಕೊಟ್ಟಿದ್ದಾರೆ, ಜಗದ್ಗುರುಗಳು ಮನವಿ ಮಾಡಿಕೊಂಡಿದ್ದಾರೆ. ಇಡೀ ಸಮುದಾಯದ ಪರವಾಗಿ ನಾವು ಹೇಳ್ತಾ ಇದ್ದೇವೆ, ಈ ಸಮುದಾಯಕ್ಕೆ ಒಂದು ಉಪಕಾರವನ್ನು ಮಾಡಿಕೊಡಿ. ಎಸ್ ಟಿ ಮೀಸಲಾತಿಯನ್ನು ವಿಸ್ತಾರ ಮಾಡೋದಕ್ಕೆ ನಿಮ್ಮ ಸಹಕಾರ ಇರಲಿ. ನಮ್ಮ ಬಂಧುಗಳು ಇವತ್ತು ಪಡ್ತಾ ಇರುವಂತಹ ನೋವು, ಬಂಧುಗಳು ಇವತ್ತು ಪಡ್ತಾ ಇರುವಂತಹ ಆ ಮಾನಸಿಕ ನೋವಿದೆಯಲ್ಲ, ಆ ದೈಹಿಕವಾಗಿ ಮಾನಸಿಕವಾಗಿ ಸಾವಿರಾರು ಅಟ್ರಾಸಿಟಿ ಕೇಸುಗಳು, ಸಾವಿರಾರು ಜನ ಜೈಲಿನಲ್ಲಿ ಶಿಕ್ಷೆ ಅನುಭವಿಸಿ ಬಂದಿರುವಂಥದ್ದು. ಕುಮಾರಸ್ವಾಮಿ ಅವರೇ, ಇದ್ಯಾವುದು ಬರೀ ಕೇಸುಗಳು ಮಾತ್ರ ಅಲ್ಲ. ಆ ಸಮುದಾಯ ಉಳಿಬೇಕಲ್ಲ, ಕುರುಬ ಸಮುದಾಯ ಉಳಿಬೇಕಲ್ವ? ಹಳದಿ ಪೇಟ ಸುತ್ತಿರುವಂತಹ, ಈ ಕೈಯಲ್ಲಿ ಕುರಿಮರಿ ಕೊಟ್ಟಿರುವಂತಹ ಆ ಸಮುದಾಯ ಉಳಿಬೇಕಲ್ವಾ? ಆ ಸಮುದಾಯ ಉಳಿಬೇಕು ಅಂತಂದರೆ ನಿಮ್ಮ ಸಹಕಾರ ಮುಖ್ಯ ಅಲ್ವಾ?
ನಿಮ್ಮ ಸಹಕಾರ ಮುಖ್ಯ ಅಲ್ಲ. ಇದೊಂದು ನಿರ್ಧಾರ ಮಾಡಿದ್ರೆ ಇಡೀ ಸಮುದಾಯ ನಿಮ್ಮ ಉಪಕಾರವನ್ನು ನಾವು ಮರೆಯೋದಿಲ್ಲ. ಬಂಧುಗಳೇ, ಕನಕ ಟಿವಿ ಸಮುದಾಯದ ಧ್ವನಿಯಾಗಿ ಮಾತಾಡುತ್ತೆ. ಯಾವುದೋ ರಾಜಕಾರಣಿ ಮತ್ತಾರನ್ನು ಓಲೈಸೋದಕ್ಕೆ, ಮತ್ತಾರೋ ತಪ್ಪು ಮಾಡಿದ್ರು ಹೌದು ನೀವು ಸರಿ ಅನ್ನೋದಕ್ಕೆ ಆ ರೀತಿಯಾದಂತಹ ಕೆಲಸ ಶ್ರೀ ಕನಕ ಟಿವಿ ಮಾಡೋದಿಲ್ಲ. ಸಮುದಾಯಕ್ಕೆ ಏನು ಬೇಕೋ ಅದನ್ನು ನಾವು ಕೇಳ್ತೇವೆ. ನಾವು ನಿರಂತರವಾಗಿ 2015ರಿಂದ ಇವತ್ತಿನವರೆಗೂ ST ಮೀಸಲಾತಿಯನ್ನು ಫಾಲೋಅಪ್ ಮಾಡ್ತಾ ಇರುವಂಥದ್ದು. ಇಲ್ಲಿ ಎಲ್ಲೂ ಸಹ ಬದ್ಧವಾಗಿ ನಾವು ಕೇಳ್ತಾ ಇರುವಂಥದ್ದು, ನ್ಯಾಯಯುತವಾಗಿ ಕೇಳ್ತಾ ಇರುವಂಥದ್ದು. ಯಾವತ್ತು ಅಡ್ಡದಾರಿ ಹಿಡಿದಿಲ್ಲ. ನಾವು ST ಪಟ್ಟಿಯಲ್ಲಿ ಎಲ್ಲೆಲ್ಲಿದ್ವಿ, ಯಾವಾಗಿದ್ವಿ ಎಲ್ಲವನ್ನೂ ಸಹ ದಾಖಲೆಗಳು ಹೇಳ್ತಾ ಇರುವಂಥದ್ದು. ST ಮೀಸಲಾತಿಯನ್ನು ನಾವು ವಿಸ್ತಾರ ಮಾಡ್ಕೊಳ್ಬೇಕು ಅಂತಂದಾಗ ನಾವು ಕೆಲವೊಂದು ವಿಚಾರಗಳನ್ನು ನೇರವಾಗಿ ಮಾತನಾಡಬೇಕಾಗುತ್ತೆ. ಕನಕ ಟಿವಿ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.